ನೋಡಿ, ನಿನ್ನೆ ಮೊನ್ನೆ ಬಳ್ಳಾರಿ ಘಟನೆಯನ್ನು ನಾವು ಗಮನಿಸಿದಾಗ ಒಂದು ಗುಂಡಾ ರಾಜ್ಯ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗ್ತದೆ ಅಂತಕ್ಕಂಥ ಇನ್ಫಾರ್ಮೇಷನ್ ಇವತ್ತು ಇಡೀ ರಾಜ್ಯದ ತುಂಬ ಗೊತ್ತಾಗ್ತದೆ. ಯಾವ ರೀತಿಯಾಗಿ ಹಿಂದೆ ಜನರನ್ನು ಕರ್ಕೊಂಡು ಹೋಗಿ ಅಲ್ಲಿ ಓಪನ್ ಆಗಿ ಫೈರಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದನ್ನು ನೋಡಿದರೆ ಯಾವ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತಕ್ಕಂಥ ಸೋಜಿಗಿದ ಸಂಗತಿ ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಒಬ್ಬ ಶಾಸಕರಾಗಿ ಈ ಪ್ರಮಾಣದಲ್ಲಿ ಗಲಭೆಯನ್ನು ಮಾಡಿಸುವಂಥದ್ದಾಗಲಿ, ಗಲಭೆಗೆ ಕುಮ್ಮಕ್ಕನ್ನು ಕೊಡ್ತಕ್ಕಂಥದ್ದಾಗಲಿ, ಅವರ ಪ್ರೈವೇಟ್ ಗನ್ಮನ್ಗಳು ನೇರವಾಗಿ ಜನಾರ್ದನ್ ರೆಡ್ಡಿಯವರ ಮನೆ ಮೇಲೆ ಗುಂಡು ಹಾರಿಸ್ತಕ್ಕಂಥ ಕೆಲಸ ನೋಡಿದರೆ ಇದು ಯಾವ ರಾಜ್ಯದಲ್ಲಿ ಇದ್ದೇವೆ ಅಂತಕ್ಕಂಥ, ಪಾಕಿಸ್ತಾನದಲ್ಲಿ ಇದ್ದೇವೋ ಯಾವ ರಾಜ್ಯದಲ್ಲಿ ಇದ್ದೇವೋ ಅಂತಕ್ಕಂಥ ಒಂದು ಸಂದಿಗ್ಧ ಸ್ಥಿತಿ ಕರ್ನಾಟಕದ ಜನರಿಗೆ ಇವತ್ತು ಒದಗಿ ಬರ್ತಕ್ಕಂಥದ್ದು ಆಗ್ತಾ ಇದೆ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಆದರೆ FIR ಅನ್ನು ಜನಾರ್ದನ್ ರೆಡ್ಡಿಯವರು ಕೂಡ ಕಂಪ್ಲೇಂಟ್ ಕೊಟ್ಟರೆ ಇನ್ನೂವರೆಗೂ ಕೂಡ ಅದನ್ನು ಕಂಪ್ಲೇಂಟನ್ನು ತೊಗೊಳ್ತಾ ಇಲ್ಲ. ಆದರೆ ಗುಂಡು ಹಾರಿಸಿ ಒಬ್ಬ ಯುವಕ ಕೂಡ ಈಗಾಗಲೇ ಮೃತ ಹೊಂದಿದ್ದಾನೆ. ಹೀಗಾಗಿ ಅದನ್ನು ತಕ್ಷಣ ಏನು ಜನಾರ್ದನ್ ರೆಡ್ಡಿಯವರು ಇವತ್ತು FIR ಅನ್ನು ದರ್ಜ್ ಮಾಡಕ್ಕೆ ಕೊಟ್ಟಿದ್ದಾರೆ ಮತ್ತು ಅವ್ರ ಮನೆಯಲ್ಲಿರ್ತಕ್ಕಂಥ ನಾಗರಾಜನ್ ಅವರು ಏನು ದರ್ಜ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವನು ಎರಡವನ್ನು ಕೂಡ ದರ್ಜ್ ಮಾಡಿ ಯಾರ್ಯಾರು ಆ ಗಲಭೆಗೆ ಸಂಬಂಧಪಟ್ಟಂಥ ಶಾಸಕರಿರಲಿ ಇನ್ಯಾರೇ ಇರಲಿ ಅವ್ರ ಮ್ಯಾಗೂ ಕೂಡ ಕ್ರಮವನ್ನು ತೆಗೆದುಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ.